ಹಲೋ ಸೌಂದರ್ಯ, ನಾನು ಒಂದು ವಿಷಯ ಹೇಳಬೇಕೇನೆ ನಿನ್ನ ಹತ್ರ. ಹೇಳಿ, ಎಲ್ಲ ರೆಡಿ ಆಗಿದೆಯಲ್ಲ ಮತ್ತೆ. ಅದೇ ಕಣೆ, ನಾನು ಟ್ರಿಪ್ ಬರ್ತಾ ಇಲ್ಲ. ನಮ್ಮ ಮನೇಲಿ ಸ್ವಲ್ಪ ಬೇರೆ ಕಡೆ ಎಲ್ಲೋ ಊರಿಗೆ ಹೋಗ್ತಾ ಇದ್ದೀವಿ, ಸೊ ಅದಕ್ಕೆ ನಾನು ಬರ್ತಾ ಇಲ್ಲ ಕಣೆ. ಏನೇ ನನ್ನ ಮುಂದೆ ಬರ್ತೀನಿ ಅಂತ ಹೇಳಿದ್ದೆ, ಮತ್ತು ಇವಾಗ ಒಂದೇ ಸಾರಿ ಸಡನ್ನಾಗಿ ಕ್ಯಾನ್ಸಲ್ ಮಾಡಿದೆ ಅಲ್ಲ, ಯಾಕೆ? ಇಲ್ಲ ಕಣೆ, ಸಡನ್ನಾಗಿ ಏನು ಕ್ಯಾನ್ಸಲ್ ಇಲ್ಲ. ಹಾಗೆ ಮನೇಲಿ ಬೇರೆ ಟೆಂಪಲ್ಗೆಲ್ಲ ಹೋಗೋಣ ಅಂತ ಹೇಳಿದರು, ಸೊ ಅದಕ್ಕೆ ಅದು ಎಲ್ಲ ಸೇಮ್, ಎಲ್ಲರಿಗೂ ಒಂದೇ ದಿನ ರಜೆ ಅಲ್ಲ, ಅದಕ್ಕೆ ಸೊ ನಾವು ಮನೇಲಿ ಹೋಗ್ತಾ ಇದ್ದೀವಿ ಕಣೆ ಟೆಂಪಲ್ಗೆ, ಅದಕ್ಕೆ ನಾನು ಬರೋಕ್ಕಾಗಲ್ಲ. ನೋಡಮ್ಮ, ನಿನ್ನಿಷ್ಟ. ನಾವಂತೂ ಹೇಳಿದ್ದಾಯಿತು, ಕೇಳಿದ್ದಾಯಿತು. ನಿನ್ನಿಷ್ಟ, ನೀನೇನು ಮಾಡ್ತೀವೋ ಮಾಡಮ್ಮ. ಸರಿ ಕಣೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಕಣೆ, ಬಾಯ್. ಅಂದಂಗೆ ಇವಳು ಏನಕ್ಕೆ ಒಂದೇ ಸಾರಿ ಸಡನ್ನಾಗಿ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ಲು ಅಂತಲೇ ಗೊತ್ತಾಗಲಿಲ್ಲ ಅಲ್ಲ. ಏನಾದರೂ ನನ್ನ ಲವ್ ಸ್ಟೋರಿನ ಅವ್ರ ಮನೇಲಿ ಹೇಳಿದ್ಲಾ? ಅಯ್ಯೋ, ಅದನ್ನ ಹೇಳಿದ್ರೆ ಅವ್ರ ಮನೇಲಿ ನನ್ನ ಜೊತೆ ಅವಳನ್ನ ಮಾತಾಡೋಕ್ಕೆ ಬಿಡಲ್ಲ. ಸೊ ಏನಕ್ಕೆ ಕ್ಯಾನ್ಸಲ್ ಮಾಡಿದ್ಲು, ಇದೇನು ಗೊತ್ತಾಗ್ತಾನೆ ಇಲ್ಲಲ್ಲಪ್ಪ. ಇವಾಗ ಏನಾದರೂ ವಿಚಾರ ಮಾಡಬೇಕು. ಅವಳಂತೂ ಬರಲ್ಲ, ನಾವು ನಮ್ಮ ಫ್ಯಾಮ್ಲಿ ಜೊತೆ ಟ್ರಿಪ್ ಆದರೂ ಹೋಗಿ ಬರೋಣ ಅಂತ. ಏನು ಒಬ್ಳೆ ಕೂತು ಏನೋ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಅಮ್ಮ, ನನ್ನ ಫ್ರೆಂಡು ಟ್ರಿಪ್ಪಿಗೆ ಬರಲ್ಲ ಅಂತ ಅಂದ್ಲು, ಸೊ ಏನಕ್ಕೆ ಬರಲ್ಲ ಅಂದ್ಲು ಅಂತಲೇ ಯೋಚನೆ ಮಾಡ್ತಾಯಿದ್ದೆ. ಹೌದಾ, ನಾನು ನಿನಗೂ ಇನ್ನೊಂದು ವಿಷಯ ಹೇಳಬೇಕು. ನಿಮ್ಮ ಅಪ್ಪಂದು ತುಂಬ ಕೆಲಸ ಇದೆಯಂತೆ, ಸೊ ಇವಾಗ ಟ್ರಿಪ್ ಹೋಗೋದು ಬೇಡ ಅಂತ ಅವರು ಹೇಳಿದರು. ನಾನು ನಿನ್ನೆ ನೈಟೇ ನಿಮಗೆಲ್ಲ ಹೇಳಬೇಕು ಅಂದ್ಕೊಂಡಿದ್ದೆ, ನೀವೆಲ್ಲ ಮಲಗಿದ್ರಿ, ಸೊ ನಾನು ಹೇಳೋಕ್ಕಾಗಲಿಲ್ಲ. ಇವಾಗ ನಮ್ಮ ಮನೇಲಿ ನಾವು ಟ್ರಿಪ್ ಹೋಗೋದು ಕ್ಯಾನ್ಸಲ್ ಆಗಿದೆ ಅಮ್ಮ. ನೀವು ಯಾವಾಗಲೂ ಹೀಗೆ ಮಾಡ್ತೀರಾ ಮಮ್ಮಿ. ಹೋಗೋಣ ಅಂತ ಹೇಳ್ತೀರಾ, ಎಲ್ಲ ರೆಡಿ ಮಾಡಿಸ್ತೀರಾ, ಆಮೇಲೆ ಸಡನ್ನಾಗಿ ಅಪ್ಪಂದು ಆ ಕೆಲಸ ಬಂತು, ಈ ಅಪ್ಪಂದು ಈ ಕೆಲಸ ಬಂತು, ನಂದು ಅದಿದೆ ಇದಿದೆ ಅಂತ ಎಲ್ಲ ಪ್ಲ್ಯಾನೇ ಕ್ಯಾನ್ಸಲ್ ಮಾಡಿಬಿಡ್ತೀರಾ. ಇದೇ ಪ್ರಾಬ್ಲಮ್ ನೋಡು. ಏನು ಮಾಡೋದಮ್ಮ, ನಿಮ್ಮಪ್ಪನ ಬಿಸ್ನೆಸ್ಸೇ ಆಗಿದೆ, ನಾನೇನು ಮಾಡೋಕ್ಕಾಗಲ್ಲ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಾನು ಕೇಳ್ಕೊಂಡು ಹೋಗಬೇಕು. ನಂದೇನು ಈ ಮನೇಲಿ ಏನೂ ಆಟ ನಡೆಯಲ್ಲಮ್ಮ. ಬರೀ ಇದೇ ಆಯ್ತಮ್ಮ, ಯಾವಾಗಲೂ ಹೀಗೆ ಹೇಳ್ತೀರಾ. ಎಸ್ ಸಾರಿನೂ ಟ್ರಿಪ್ಪು ಫೈನಲ್ ಮಾಡಿ ಆಮೇಲೆ ಕ್ಯಾನ್ಸಲ್ ಮಾಡೇ ಬಿಟ್ಟಿದ್ದೀರಾ. ಇವಾಗಲೂ ಅದೇ ಗತಿ ನಮಗೆ. ಅಮ್ಮ, ನಮ್ಮ ಫ್ಯಾಮ್ಲಿ ಟ್ರಿಪ್ ಕ್ಯಾನ್ಸಲ್ ಆದರೆ ನಾನು ನನ್ನ ಫ್ರೆಂಡ್ ಜೊತೆ ಆದರೂ ಹೋಗ್ತೀನಿ. ಅವ್ರ ಮನೇಲಿ ಅವರೇನೋ ಟೆಂಪಲ್ಗೆ ಹೋಗ್ತಾ ಇದ್ದಾರಂತೆ, ಸೊ ನಾನು ಅವ್ರ ಜೊತೆ ಹೋಗ್ತೀನಿ ಅಮ್ಮ. ನಾನೆಲ್ಲೂ ಕಳಿಸಲ್ಲ ನೀನು, ಎಲ್ಲೂ ನಮ್ಮ ಜೊತೆನೇ ಬರಬೇಕು. ನಮ್ಮನ್ನು ಬಿಟ್ಟು ಬೇರೆ ಯಾರ ಜೊತೆನೂ ಎಲ್ಲೂ ಹೋಗೋಂಗಿಲ್ಲ. ಯಾಕೆ, ಅವ್ರ ಮನೇಲೂ ತುಂಬ ಸ್ಟ್ರಿಕ್ಟೇ, ಆದ್ರೂ ನಮ್ಮ ಜೊತೆ ಕಳಿಸ್ತೀನಿ ಅಂತ ಒಪ್ಕೊಂಡಿದ್ರಲ್ಲ. ನಂಗೆ ಗೊತ್ತಿಲ್ಲಮ್ಮ, ನಾನು ಹೋಗ್ತೀನಿ. ಬೇಡವೇ ಬೇಡ, ನಿಮ್ಮಪ್ಪ ಬೈತಾರೆ, ಬೇಡ. ಇಲ್ಲಮ್ಮ, ನಾನು ಅವ್ರ ಜೊತೆ ಹೋಗ್ತೀನಿ, ನಿನ್ನ ಮಾತು ಕೇಳಲ್ಲ. ಇದೊಂದು ಸರಿ ಆದರೂ ನನಗೆ ಫ್ರೀಡಮ್ ಕೊಡು, ನಾನು ಹೋಗಿ ಬರ್ತೀನಿ ಅವ್ರ ಜೊತೆ. ಆಯ್ತಮ್ಮ, ಹೋಗ್ಬಾ. ಹಲೋ ಹಲೋ ಪೂಜಾ. ಹಾಂ ಹೇಳಿ, ಏನಾಯಿತು? ಇಲ್ಲ ಕಣೆ, ನಮ್ಮ ಮನೇಲಿನೂ ಟ್ರಿಪ್ ಕ್ಯಾನ್ಸಲ್ ಆಯಿತು, ಸೊ ಅದಕ್ಕೆ ನಾನು ನಿಮ್ಮ ಜೊತೆನೇ ಟೆಂಪಲ್ಗೆ ಬರ್ತೀನಿ ಕಣೆ. ಅಯ್ಯೋ, ಇನ್ನೂ ಒಳ್ಳೇದಾಯಿತು ಕಣೆ, ನೀನು ನಮ್ಮ ಜೊತೆನೇ ಬಂದುಬಿಡು. ಸರಿ ಕಣೆ, ನಾನು ಬರ್ತೀನಿ ನಿಮ್ಮ ಮನೆ ಕಡೆನೇ. ಆಯಿತು, ಬಾ. ಅಮ್ಮ ಅಮ್ಮ, ಏನು ಮಾಡ್ತಾ ಇದೀಯ ಅಮ್ಮ? ಒಂದು ಸ್ವಲ್ಪ ಬಾ ಅಮ್ಮ ಇಲ್ಲಿ. ಏನು ನಿಂದು? ನಾನು ಅಡುಗೆ ಮಾಡುವಾಗ ನಿಂದು ದಿನಾಲೂ ಇದೇ ಇರುತ್ತೆ, ಏನು ಹೇಳು? ಇಲ್ಲಮ್ಮ, ನನ್ನ ಫ್ರೆಂಡಿಗೆ ನಾನು ಹೇಳಿದೆ ನಾನು ಟ್ರಿಪ್ ಬರಲ್ಲ ಅಂತ. ಅವಳು ಹೇಳಿದ್ಲು ನನಗೆ ಮತ್ತೆ ಕಾಲ್ ಮಾಡಿ, ಅವ್ರ ಮನೇಲೂ ಟ್ರಿಪ್ ಹೋಗೋದು ಕ್ಯಾನ್ಸಲ್ ಮಾಡಿದಾರಂತೆ. ಅವಳು ನಮ್ಮ ಜೊತೆನೇ ದೇವಸ್ಥಾನಕ್ಕೆ ಬರ್ತಾಳಂತೆ ಅಮ್ಮ. ಅವಳು ಕರ್ಕೊಂಡು ಹೋಗೋದೆ ನಮ್ಮ ಜೊತೆ? ನೀನು ಹೇಳಬೇಕಲ್ಲ, ಇಲ್ಲ ನಾವು ಮನೆಯವರಷ್ಟೇ ಹೋಗ್ತಾ ಇದ್ದೀವಿ ಬೇಡ ಅಂತ ಹೇಳಬೇಕಲ್ಲ. ಅಷ್ಟು ಬುದ್ಧಿ ಇಲ್ವಾ ನಿನಗೆ? ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ವಾ? ಹೇಗೆ ಹೇಳಿ, ನಾನು ಅವ್ರ ಜೊತೆ ಅವ್ರ ಫ್ಯಾಮಿಲಿ ಜೊತೆ ನಾನು ಹೋಗ್ತಾ ಇದ್ದೆ, ಇವಾಗ ನಮ್ಮ ಫ್ಯಾಮಿಲಿ ಜೊತೆ ಅವಳು ಬರ್ತೀನಿ ಅಂತ ಅಂದಾಗ ನಾನು ಬೇಡ ಅಂತ ಹೇಳಬೇಕಾ? ಹೆಂಗಾಗುತ್ತೆ? ಚೆನ್ನಾಗಿ ಕಾಣುತ್ತೆ ಇದು? ನಿಂಗೆ ಏನಾದರೂ ಗೊತ್ತಾಗುತ್ತೆ ಇಲ್ವಾ ಅಮ್ಮ? ಬುದ್ಧಿ ಇದೆಯಲ್ವಾ ಅಮ್ಮ? ಹೆಂಗೆ ಮಾತಾಡಬೇಕು ಅಂತ ನನಗೆ ಬೈತೀಯ. ಬಟ್ ಅದೆಲ್ಲ ಹಂಗೆ ಬಿಟ್ಟು ಹೋಗೋಕ್ಕಾಗಲ್ಲ ಅಮ್ಮ. ಇವಾಗ ನಾನು ಕರ್ಕೊಂಡು ಬರ್ತೀನಿ ಅವಳ ನನ್ನ ಜೊತೆ. ನಮ್ಮ ಜೊತೆ ಏನು ಯಾರು ಬರೋದು ಬೇಡ, ನಮ್ಮ ಮನೆಯವರಷ್ಟೇ ಹೋಗೋಣ. ಇಲ್ಲ, ನಾನು ಕರ್ಕೊಂಡೇ ಬರೋದು, ನನಗೆ ಗೊತ್ತಿಲ್ಲ, ನಾನು ಅವಳನ್ನ ಕರ್ಕೊಂಡು ಬಂದೇ ಬರ್ತೀನಮ್ಮ. ಬೇಡ ಅಂದರೆ ಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ನಾನು ಹೇಳಿರೋ ಮಾತು ಕೇಳೋಕ್ಕಾಗುತ್ತಾ ಇಲ್ವೋ ನಿನಗೆ? ಅಯ್ಯೋ ದೇವ್ರೆ, ಇದೇನಪ್ಪ, ನಾವು ಅವ್ರ ಹತ್ರ ಹೋಗೋದು ಬೇಡ ಅಂತ ದೂರ ಇರ್ತಿದ್ದೆ. ಅವ್ರ ಮಗಳು ಇವಾಗ ನಮ್ಮ ಹತ್ರ ಬರ್ತಾ ಇದ್ದಾಳೆ. ನಾವು ಏನು ದೂರ ತಳ್ತಿದ್ದೀವೋ ಅದು ಇನ್ನೂ ನಮ್ಮ ಹತ್ರನೇ ಬರ್ತಾ ಇದೆಯಲ್ಲಪ್ಪ ದೇವ್ರೆ. ಅಯ್ಯೋ, ಇವಾಗ ಏನು ಮಾಡೋದು? ಅವಳನ್ನ ಕರ್ಕೊಂಡು ಹೋಗೋದು ಹೆಂಗೆ ಮಾಡೋದು ಏನೂ ಗೊತ್ತಾಗ್ತಾನೆ ಇಲ್ವಲ್ಲಪ್ಪ ದೇವ್ರೇ. ಇವಳು ನೋಡಿದರೆ ರೂಮಲ್ಲಿ ಹೋಗಿ ಕಳ್ಕೊಂಡು ಕೂತಿದ್ದಾಳೆ ಬೇಡ ಅಂದ ತಕ್ಷಣ. ಅಯ್ಯೋ, ಇವ್ರಿಗಾದ್ರೂ ಹೇಳಬೇಕಲ್ಲ. ಇವಾಗ ಏನು ಕತೆಯಪ್ಪ ನಮ್ಮದು? ನಾವೇನೋ ಒಂದು ಕೂತೀವಿ, ಆ ದೇವ್ರು ಏನೋ ಒಂದು ಆಟ ಆಡ್ತಾನೆ. ಇನ್ನೂ ಜೀವನದಲ್ಲಿ ಏನೇನು ಆಡಿಸ್ತಾನೋ ಹಂಗೆ ಆಡಬೇಕು ನಾವು. ಅಯ್ಯೋ, ಅವಳು ಪಾಪ ನನ್ನ ಏನು ಹೇಳೋಕ್ಕಾಗಲ್ಲ. ಇವಾಗ ನನ್ನ ಮಗಳಿಗೂ ಏನೂ ಹೇಳೋಕ್ಕಾಗಲ್ಲ, ನನ್ನ ಗಂಡನಿಗೂ ಏನೂ ಹೇಳೋಕ್ಕಾಗಲ್ಲ. ಇವಾಗ ಏನು ಮಾಡಬೇಕು ಅಂದರೆ ನನ್ನ ಗಂಡನ ಹತ್ರ ಹೋಗಿ ಇರೋ ಸ್ಟೋರಿನ ಹೇಳಬೇಕು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು ನಾನು. ರೀ ಬರ್ರಿ ಇಲ್ಲೇ ಒಂದಿಟ, ಆ ಕಡೆ ಬಿಟ್ಟು ಈ ಕಡೆ ಬರ್ರಿ ಒಂದಿಟ. ಬನ್ನಿ ನೀರು ಒಂದಿಟ ತಡಿ ಬರಾತೇನಿ. ತೆಂಗಿನಕಾಯಿ ಎಟ್ಟಾಗ್ಯಾವು, ಒಂದು ನಾಲ್ಕು ಹರ್ಕೊಂಡು ಮನೆಗಾರೆ ಬರ್ಬೇಕಲ್ಲ ಇವರು. ಹುಡುಗರು ಕುಡಿತಾವ ಬ್ಯಾಸ್ಗ್ಯಾಗ, ಒಂದು 4 ತಂದಿಲ್ಲ ನೋಡಿ ಇವ್ರು. ಏನಾತ್ರಿ ಮೇಡಮ್, ಇಲ್ಲಿ ಮಠ ಬಂದಿರಿ ಇವತ್ತ? ಅಯ್ಯೋ ರೀ, ಒಂದು ದೊಡ್ಡ ಕಿತಾಪತಿ ಆಗೈತೆ ನೋಡ್ರಿ ಈಗ. ಏನ ಮತ್ತೇನಾತೀಗ?
ಇಲ್ಲ ನಿಮ್ಮ ಮಗಳಿಗೆ ಹೇಳ್ತಿ ನಮ್ಮ ಜೊತೆ ಟ್ರಿಪ್ಪಿಗೆ ಬರ್ತಾಳತ್ತ ಅಂದ್ರೆ ದೇವ್ರು ಹೊಂಟಿಲ್ಲ ನಮ್ಮ ಆಕಿ ನಮ್ಮ ಜೊತೆ ಬರ್ತಾಳತ್ ನೋಡಿ ಹುಡುಗಿ. ಯಾಕ ಅವ್ರೆಲ್ಲೂ ಹೊಂಟಿರ್ಲ ಅವ್ರ ಮನ್ಯಾನವ್ರ ಜೊತೆ ಹೋಗ್ತಾನೆ ಅಂದೇಳು ಮತ್ತೆ ಈಗ ನಮ್ಮ ಜೊತೆ ಬರ್ತಾನಂತ ಮತ್ತೆ ಇದೊಂದು ಹೊಸ ಹಾಡ ತೆಗೆದ್ರೆ ನೀವು. ನಾವೇನು ತೆಗ್ದಿಲ್ಲೋ ಮಾರೇನ, ಈಕಿ ನಾನು ಪೂಜಾ ಅದಾಳ ಬರಂಗಿಲ್ಲ ಅಂತ ಹೇಳಿ ಫೋನ್ ಹಚ್ಚಿ ಅವ್ರ ಮನೆಗೆ ಏನೋ ಟ್ರಿಪ್ ಕ್ಯಾನ್ಸಲ್ ಮಾಡಿರತ್ತ ಆ ಹುಡುಗಿ ನಮ್ಮ ಜೊತೆ ಬರ್ತಾನಂತ ಕೂತಾಡ್ತೈತಿ. ಈಗ ಹೆಂಗೆ ಮಾಡೋದು ನೋಡು. ಯಾವ್ದು ಬ್ಯಾಡ ಅಂತ ದೂರ ಇಡ್ತಿರ್ತಲ್ಲ ಅದು ಬಂದು ನನಗ ಸಿಕ್ಕೋತೈತಿ. ಏನ್ ನನ್ನ ಜನಮು ನಾ ಯಾವ್ದು ಬ್ಯಾಡ್ ಅಂತನು ಒಟ್ಟು ನನ್ನ ಬೆನ್ನ ಬಿಡಂಗೇ ಇಲ್ಲ ನೋಡು. ಏನು ಮಾಡುದ್ರಿ ಮತ್ತೆ ಈಗ ಹಂಗೆ ಆಗೈತಿ. ಇಟ್ಟು ಆ ಹುಡುಗರಿಗೆ ನಾವು ಏನು ಹೇಳಕ್ಕೆ ಬರೋದಿಲ್ಲ ಹಿಂಗೆ ಆಗೈತಿ ಹಳಿ ಸ್ಟೋರಿ ಅಂತಂದು. ಮತ್ತೇನು ಮಾಡೋದು. ಇಲ್ಲಲ್ರಿ ಇಟ್ಟು ದಿನ ಆಗಿ ಹೋಗ್ತು. ಈಗಾರೆ ಒಂದಿಟ್ಟು ಮಾತಾಡ್ಬಿಡು ನೋಡ್ರಿ ಇನ್ನೇನು ಆಗೋದೈತಿ. ಆಗಿ ಹೋಗಿ ಎಲ್ಲ ಮುಗುತ್ತೀರಿ ಮಕ್ಕಳು ದೊಡ್ಡ ಅದು ಇನ್ನೂ ಮಾತು ಬಿಡೋದಂದ್ರೆ ಹೆಂಗೆ ರೀ. ಅಂತ ನೀ ಬಾಯಿ ಮುಚ್ಚ ಭಾಳ ಮಾತಾಡಕತ್ತಿ. ಇಟ್ಟು ದಿನ ಇರ್ಲಾರ್ದು ನಿನ್ ತಲೆಯಾಗ ಈಗ ಯಾಕೆ ಬತ್ತ ಯಾಕೆ ಏನು ನೆನಪಿಲ್ಲ ಏನೇನಾಗೈತೆ ಅನ್ನೋದು ಗೊತ್ತಾರೆ ಆಕತ್ತೀವಿ ಇಲ್ಲೋ ನಿನಗೇನ ಅವ್ರ ಪರವಾಗಿ ಮಾತಾಡಕ್ ಬಂದಿ. ಹಾಂ ಇಲ್ರಿ ಆಗೋದಾಗಿ ಹೋಗೈತಿ. ಇನ್ನ ಎಷ್ಟು ದಿನ ಆತಂದು ನೀವು ತಂಗಿನ ಬಿಟ್ಟಿರ್ತೀರಿ. ಹಾಂ ಸುಮ್ಮನೆ ನೀವು ಒಂದಿಟ್ಟು ಮಾತಾಡ್ಬೇಡ್ರಿ ಏನೇನೂ ಆಗೋದಿಲ್ಲ. ನಾನ ಹೋಗಿ ಮಾತಾಡ್ಲ ಆಕಿ ಬಿಟ್ಟು ಹೋದಕ್ಕೆ ಗೊತ್ತಿಲ್ಲನ ಅವನ್ನ ಮತ್ತೆ ಅಣ್ಣನ ಮಾತಾಡ್ಸ್ಬೇಕು ಅನ್ನೋದು ಆಕಿಗಿಲ್ಲ ತವ್ರ ಮನೆ ಆಕಿಗೆ ನೆನಪಿಲ್ಲ ನನಗೆ ಅಟ್ಟ ತಂಗಿ ನೆನಪನ ನಾ ಯಾಕೆ ಹೋಗ್ಲಿ ಆಕಿ ಕಡೆ ಬೇಕಾರ ಬಂದು ಮಾತಾಡ್ಸಿದಾಗ ನೋಡುನು ನಿನಗೆ ಒಳ್ಳೆ ಬಂದೈತ್ಲಿ ಇಟ್ಟು ದಿನ ಇರ್ಲಾರ್ದು ಅಕ್ಕಿ ಮೇಲೆ ಪ್ರೀತಿ. ಅಯ್ಯರಿ ಯಾಕೆ ನಮಗೆ ಒಂದು ಮಾತಾಡೋಳು ಏನು ಮಾತಾಡೋಳು ಏನೂ ಇಲ್ಲ. ನೀವು ಬೇರೆ ಹುಡುಗನ ನೋಡಿ ಮದುವೆ ಮಾಡತ್ತಿದ್ರಿ ಆಕಿಗೆ ಇಷ್ಟ ಇಲ್ಲ. ಆಕಿ ಅವ್ರ ಜೊತೆ ಓಡಿ ಹೋಗ್ಯಾಳ. ಅದೊಂದು ತಪ್ಪು ಮಾಡ್ಯಾಳ. ಅದೊಂದು ದೊಡ್ಡ ತಪ್ಪು ಮಾಡ್ಯಾಳ. ಅದಾದ್ಮೇಲೆ ತಕಿನೂ ನಮ್ಮ ಮತ್ತೆ ಬಂದು ಮಾತಾಡ್ಸ್ಬೇಕಾಗಿತ್ತು. ತಪ್ಪಾದ ನಂದು ಅದು ಕೇಳ್ಕೊಬೇಕಾಗಿತ್ತು. ಆಕಿ ಕೇಳ್ಕೊಂಡಿಲ್ಲ. ಅದು ಒಂದು ಆಕಿದು ತಪ್ಪು ಆಗೋದೆಲ್ಲ ಆಗಿ ಹೋಗೈತ್ರಿ. ಇನ್ನು ಅದನ್ನು ಜಕ್ಕೊಂಡು ಹೋಗ್ಬೇಡ್ರಿ. ನೀವು ಮಾತಾಡ್ಸ್ರಿ ಆಕಿನೂ ಮಾತಾಡಿಸ್ತಾಳು. ನೀ ಏನು ಹೋಗಕ್ಕೆ ಈ ಜೊತೆ ಮಾತಾಡಿ ಬಂದಂಗೆ ಮಾತಾಡತ್ತಿ ಏನು ಹೇಳಿ ಕಳ್ಸಾಳ ನಿನಗೆ ನಮ್ಮ ಅಣ್ಣಗ ನನ್ನ ಜೊತೆ ಮಾತಾಡತ್ತಂತ ಹೇಳತ್ತಂದು. ಹಾಂ ಏನು ಬ್ಯಾರೆ ಆಟನ ನಡ್ಸಿರ್ಲ ನೀವು ಇದೇನು ಮನ್ಯಾಗ ನಾವು ಒಬ್ಬದೇನೆ ಅನ್ನೋದು ಐತೆ ಇಲ್ಲೋ ನಿಮಗೆ ಏನು ನಿಮ್ದ ನೀವು ನಡ್ಸತ್ತೀರೋ. ಇಲ್ರಿ ನಾ ಏನು ಆಕಿ ಜೊತೆ ಏನೂ ಮಾತಾಡಿಲ್ಲ ಯಪ್ಪ. ನೀ ನನ್ನ ಮೇಲೆ ಸಿಟ್ಟಿಗೆ ಹೇಳ್ಬೇಡ. ಮತ್ತೇನ ಎಲ್ಲ ಮಾತಾಡ್ಕೊಂಡು ಬಂದಂಗೆ ಹೇಳತ್ತಿ ಇಲ್ಲೇ ನೀ ಆಕಿ ಜೊತೆ ಮಾತಾಡು ಈಕಿ ಜೊತೆ ಮಾತಾಡು ಅಂತಂದು ಏನು ಆಟ ಹಚ್ಚಿ ಇಲ್ಲಿ. ಹಾಂ ನಿನಗೂ ಗೊತ್ತೈತ್ಲೋ ಅವತ್ತನ ಆಕಿ ಹೋದ ದಿನಾನ ತಲೆ ಮೇಲೆ ತಣ್ಣೀರು ಸುರ್ಕೊಂಡು ಜಳಕ ಮಾಡೇನು ಮುಗಿತಕಿಂದ ಪಿಂಡಾನು ಬಿಟ್ಟೇನು ಮತ್ತಿನ್ನೇ ನನ್ನಿಂದ. ಆಕಿ ಬರಲಿ ಬಿಡ್ರಿ ಮನೆಗೆ ಹೋಗೋದು ಬರೋದು ಮಾಡ್ಲತ್ ನಂದ. ಇನ್ನೇನು ಆಗೋದಾಗಿ ಹೋಗೈತಿ. ಮಕ್ಕಳೆಲ್ಲ ದೊಡ್ಡ ಆಗ್ಯಾವ. ಇನ್ನರೇ ಅಣ್ಣ ತಂಗಿ ಒಂದು ಆಗ್ರಿ. ನೀ ಬಾಯಿ ಮುಚ್ಕೊಂಡಿರ ಈ ವಿಷಯದಾಗ ನಿಂದ ಆಟ ಏನೂ ನಡೆಯಂಗಿಲ್ಲ. ನಾ ಹೇಳ್ದಂಗೆ ಕೇಳ್ತೀರಾ ನಮ್ಮ ಮನ್ಯಾಗೆ ಇಲ್ಕ ನಡಿ ನೀನು ನಿಮ್ಮ ತವ್ರ ಮನೆಗೆ. ಇಲ್ರಿ ನಾನು ನೀವು ಇಬ್ರು ಕೂಡ್ರಿ ಅಂತಂದು ಹೇಳ್ರಿ. ನನಗೆ ತವ್ರ ಮನೆಗೆ ಹೋಗತ್ತಿರ್ಲ ಎಂಥವ್ರಿ ನೀವು ಅಣ್ಣ ತಂಗಿನ ಒಂದು ಮಾಡಕತ್ರ ನನಗೆ ತವ್ರ ಮನೆಗೆ ಕಳಿಸ್ನತ್ತಿರ್ಲ. ಇಟ್ಟು ದಿನ ಇರ್ಲಾರ್ದು ಇಟ್ಟು ದಿವಸ ಒಳಗೆ ಒಂದು ದಿನ ನನಗೆ ತವ್ರ ಮನೆಗೆ ಹೋಗಂದವ್ರಲ್ಲ. ಈಗ ಒಮ್ಮೆ ತವ್ರ ಮನೆಗೆ ಹೋಗಂತಿರ್ಲ ಎಂತಾದ್ರಿ ನಿಮ್ಮ ಮಾತಾ. ನೀ ಆಕಿ ಪರವಾಗಿ ಮಾತಾಡಕತ್ರ ಅಳುದು ಮಾಡುದು ನಾಟಕ ಮಾಡೋದು ಇದೇನು ನನ್ನ ಮುಂದೆ ನಡೆಯಂಗಿಲ್ಲ. ಹಾಂ ಏನಿದ್ರು ನೀ ಆಕಿ ಪರವಾಗಿ ಮಾತಾಡಂಗಿಲ್ಲ. ನೀ ನನ್ನ ಮದುವೆಗೆ ಬಂದು ನನ್ನ ಜೊತೆ ಇರಕಿದಿ ನನ್ನ ಪರವಾಗಿ ನನ್ನ ಸಪೋರ್ಟ್ ಮಾಡ್ಕೊಂಡು ಇರೋದು ಬಿಟ್ಟು ನೀ ಮತ್ತೆ ತಂಗಿಗೆ ಸಪೋರ್ಟ್ ಮಾಡ್ಕೊಂಡು ಯಾಕೆ ನಮ್ಮ ತಂಗಿನೂ ಅಲ್ಲ ತಂಗಿ ಅನ್ನೋದು ಬಿಟ್ಟೆ ನಾನು ಈ ಮನೆಗೆ ನಾವು ಒಬ್ಬ ಮಗ ತಂದು ಹೇಳಿನ ಎಲ್ಲಾರ ಮುಂದೆ ನೀ ಏನು ಹಾಕಿದ್ ನೆನಪು ತೆಗತಿ ನನ್ನ ಮುಂದೆ ಬಿಟ್ಟು ಬಿಡಾಡಿದು. ಶಾಂತಕ್ಕ ಏನು ಈ ಕಡೆ ಬಂದೀನಿ ಹೊಲದ ಕಡೆ. ಈ ಗಿರ್ಜಾ ಹೋಗ್ಬೇಕು ಇಂಥ ಟೈಮ್ದಾಗ ಬರ್ತಾವಣ ಗಂಡ ಹಿಂದಿ ಏನಾರ ಮಾತಾಡತ್ ಇವತ್ತು ತಿಳ್ಕೊಂಡ್ರೆ ಆ ಕಡೆ ಹೋಗ್ಬೇಕಲ್ಲ ನೋಡಿ ಈ ಕಡೆ ಬರತೈತಿ ನೋಡಿ ಇದೊಂದು. ಏನ್ರಿ ಗಿರ್ಜಾಕರ್ ನೀವು ಈ ಕಡೆ ಬಂದಿರಿ ನಮ್ಮ ಹೊಲದ ಕಡೆ. ಏನಿಲ್ರಿ ಒಂದು ಸ್ವಲ್ಪ ಹುಂಚಿಕಾಯಿ ಬೇಕಾಗಿತ್ತು ರೀ. ನೋಡ್ಕೋತ ಅತ್ತೆ ಇತ್ತಾಗ ಅಡ್ಡಾಡ್ಕೋತ ಬಂದೀನಿ ನೋಡ್ರಿ. ಅಯ್ಯೋ ಶಾಂತಕ್ಕ ನೀ ಯಾಕಳತ್ತೀವ. ಏನಿಲ್ಲ ಬಿಡ ಯವ್ವ ನಮ್ಮ ಬಾಳಿನ ಹಿಂಗೆ ಆಗೈತಿ. ಯಾರ ಸಂಬಂಧನೋ ನಾವೆಲ್ಲ ಬಯಸ್ಕೋದಾಗತೈತಿ. ನಿನಗೆ ಯಾರು ಬೈದ್ರಿ ಹೇಳಿ. ನಾ ಅವ್ರಿಗೆ ಒಂದು ಕ್ಲಾಸ್ ನೋಡೋರಿಗೆ ಚಬಕಿ ತೊಗೊಂಡು ಬಡದ ಬಿಡ್ತೀನಿ. ಯಾರೇನಂದ್ರೆ ಹೇಳಿ. ಗಿರಿಜಿ ಸುಮ್ಮೀರ ಯವ್ವ ನೀವ ಬಕಿ ಇವು ಇರ್ಲಾರ್ದು ಇರುವಿ ಬಿಡಕ್ಕೆ ನೀ ನನ್ನ ತಲೆಯಾಗ ಸುಮ್ಮ ಕುಂದ್ರೆ ಬಾಯಿ ಮುಚ್ಕೊಂಡು. ನಾನು ನೋಡ್ರಿ ನಾನು ಅಂದಿನಕ್ಕಿಗೆ ಏನು ಚಪ್ಕಿ ತೊಗೊಂಡ್ಬಿಡ್ತೀರಿ ಬಿಡ್ರಿ ನನಗೆ ನೋಡೋಣ ಈಗ. ಅಯ್ಯನ್ನಾರ ನೀವು ಅಂದಿರಿ ಇಲ್ಲ ನೋಡ್ರಿ. ನಾ ಬಾಯಿ ತಪ್ಪಿ ಬೇರೆ ಯಾರೇ ಓನೇನವ್ರದು ಏನಾರು ಅಂದಾರ ತಂದ ಅಂದ್ರಿ. ಓನೇನವ್ರು ಏನಾರು ಅಂದ್ರೆ ಓಡ್ಯಾಡ್ಸಿ ಬಡಿತಿದ್ದನ್ರಿ. ನೀವು ಅಂದ್ರೆ ನಿಮ್ಗೆ ಏನು ಅನ್ನಕ್ಕೆ ಬರ. ನೀವು ಅವ್ರಿಗೆ ಆಕಿ ಗಂಡ್ರಿ ಮತ್ತು ನಿಮಗೆ ನಾವು ಏನು ಅನ್ನಕ್ಕೆ ಬರ ನೋಡ್ರಿ. ಶಾಂತ ಅಳಕ್ಕೆ ಹೋಗ್ಬೇಡ ಸುಮ್ ನಾಟಕ ಮಾಡೋದು ಬೇಡಿನ. ನಾ ಹತ್ರ ನಿಮಗೆ ನಾಟಕ ಮಾಡ್ದಂಗೆ ಕಾಣ್ತೈತ್ಲ. ಹಾಂ ಆತ ನಾ ಹತ್ರನೂ ಕಿಮ್ಮತ್ತಿಲ್ಲ ನಕ್ರು ಕಿಮ್ಮತ್ತಿಲ್ಲ ಎಲ್ಲ ನಿಮ್ದಲ್ಲ. ನಾನು ಹೋಗ್ತಂತ ಅವ್ರ ಮನೆಗೆ. ನೀ ಯಾಕೆ ಹೋಗಿ ಆಕಿ ಉಸಾಬರಿ ಮಾಡೋದು ಬಿಡ್ಲಾ. ಆಕಿ ಸತ್ತಾಳ ತಲೆ ನನ್ನ ಪಾಲಿಗೆ. ನೀ ಯಾಕೆ ಆಕಿ ಉಸಾಬರಿ ಮಾಡ್ತಿ. ನೀ ನನಗೆ ಸಪೋರ್ಟ್ ಮಾಡಿ ಮಾತಾಡ. ನೀನು ರಾಣಿಗತೆನ ನೋಡ್ಕೊಂಡೆ ಇನ್ನೂ ರಾಣಿಗತೆ ನೋಡ್ಕೊತಾನೆ. ಆತ್ರಿ ನಾ ಏನು ಅವ್ರಿಗೆ ಮಾತಾಡೋ ಬಿಡೋದು ನಾ ಎಂದು ಏನು ನಿಮಗೆ ಹೇಳಂಗಿಲ್ಲ. ನೀವೇನಾರು ಯಾಕೆ ಮಾಡ್ಕೋರಿ ಅಣ್ಣ ತಂಗಿ. ಆತು ಅಲ್ಲಿ ನಾ ಕೆಲ್ಸಕ್ಕೆ ಹೋಗ್ಕೊಂಡು ನೀವು ಮಾತಾಡ್ಕೊತ ನಿಂದ್ರಿ ಇಬ್ರು ಕೂಡ ಮನೆಗೆ ಹೋಗ್ರ ಕಾಡಿ. ಅಯ್ಯೋ ಶಾಂತಕ್ಕ ಮತ್ತೇನಾತ ಇವ್ರ್ಯಾಕೆ ಬೈಯಾಕತ್ತೀರಿ ನಿನಗೆ ಅಣ್ಣಾರ. ಅಯ್ಯವ್ವ ಏನು ಹೇಳಿ ಬಾಯವ್ವ ಆಕಿಯರೇ ಟ್ರಿಪ್ ಹೋಗೋದ ಒಲ್ಲ ತಂದ ಬಿಡಿಸಿದ್ವಿ. ಆಕಿಗೆ ಏನೇನೋ ಒಂದು ತಲೆ ಹುಡಿಸಿ ಏನೇನೋ ಮಾಡಿ ನಾವು ಎಲ್ಲರೂ ಕೂಡ ಹೊರಗೆ ಕರ್ಕೊಂಡು ಹೋಗೋದು ವಿಚಾರ ಮಾಡ್ರ. ಅವ್ರು ಆ ಹುಡುಗಿ ಮನ್ಯಾಗ ಅವ್ರ ಮನೆಯಾಗಿನವ್ರೂ ಟ್ರಿಪ್ ಕ್ಯಾನ್ಸಲ್ ಮಾಡ್ಯಾರ. ಆ ಹುಡುಗಿ ನಮ್ಮ ಜೊತೆನ ಬರ್ತೈತೆ ಗಂಟು ಬಿದ್ದೈತಿ. ಹೆಂಗೆ ಮಾಡೋದು ಏನು ತಿಳಿಯವಾತ್ ನೋಡ್ಯವ ನನಗರೆ. ಏಯವ್ವ
ಇರ್ಲಾರ್ದಿರ್ವಿ ಬಿಟ್ಕೊಂಡಂಗತ್ಲಕ ಯವ್ವ ನೀ ಇದನ್ನ ಏನೋ ಒಂದು ಮಾಡಿ ನಿನ್ನ ಮಗಳನ್ನ ಬಿಡ್ಸಾಕತ್ರ ಅವ್ರ ಮಗಳ ನೀನು ಬೆನ್ನು ಹತ್ತಾಕತ್ಲ ಈಗ ನೋಡಿ ನಾವೇನು ಬ್ಯಾಡತ್ತೀವಿ ಅವು ಹುಡುಕೋತ ನಮ್ಮ ತೆಗೆ ಬರ್ತಾವತ್ತವ್ರು ನೋಡಿ ಇದ ನೋಡಿ ಇಷ್ಟು ದಿನ ನೀವು ಏನೇನು ಮಾಡಿರಿ ಅವ್ರನ್ನ ಎಷ್ಟು ದೂರ ತಂದು ಅವ್ರು ನಿಮ್ಮಿಂತ್ರ ದೂರ ತಂದ್ರೆ ಈಗ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ಇಬ್ಬರು ಕೊಡ್ಸತ್ತಾರ ನೋಡಿ ಎಂಥ ಟೈಮ್ ಬತ್ ನಿಮ್ಮದು ಚಲೋ ಟೈಮ್ ಬರಾಕ ಹಿಂಗಾಕವಳ ಕಡಿಕ ಕೂಡು ಟೈಮ್ ಬಂದಾಗ ಮಕ್ಕಳು ಕೂಡ್ಸೇ ಬಿಡ್ತಾರೆ ಬಿಡಂಗಿಲ್ಲ ಕೂಡ್ಬೇಡ್ರಿ ಇನ್ನೇನು ಆಗೋದೈತಿ ಯವ್ವ ಇನ್ಕ ಮಟ್ಟ ಅದನ್ನ ಹೇಳಿ ನೀ ಇಟ್ಟು ದಿನದ ಬಿಟ್ಟು ಬಿಡ್ರಿ ಈಗರೇ ಅವ್ರು ಅಕ್ಕಿ ಜೊತೆ ಮಾತಾಡ್ರಿ ನಿಮ್ಮ ತಂಗಿ ಜೊತೆ ಅಂತಂದ್ರೆ ಇವ್ರು ಏನಂತಾರ ನೀ ಅಕ್ಕಿ ಪರವಾಗಿ ಮಾತಾಡಕತ್ತಾರ ನಿನ್ನ ತವ್ರ ಮನೆ ಕಳಿಸ್ತಂತಾರೆ ಎದಕ್ಕೆ ಬೇಕಾ ಯವ್ವ ನನಗೆ ಬಾಯಿ ಮುಚ್ಕೊಂಡು ಸೋಮಿರ್ತಾನೆ ಏನಾರು ಯಾಕೆ ಮಾಡ್ಕೋರಕ್ಕ ಕಾಡಿದ ಅವ್ರದ್ದು ಎಟ್ಟ ಆದರೂ ಅವ್ರು ಕಳಬಳ್ಳಿ ಯಾವಾಗ ಕೂಡ್ತಾರೋ ಯಾವಾಗ ಬಿಡ್ತಾರೋ ನಾ ಏನು ಮಾಡಾಕಿ ಮತ್ತೇನಾರ ನನ್ನ ಕಳ್ಸಿರ ಏನು ಮಾಡಲಿ ಅವನ ಇಲ್ಲಿ ಬಿಡ ಶಾಂತಕ ನಾ ಈಗ ಅದ್ರ ಬಗ್ಗೆ ಏನು ಭಾಳ ಮಾತಾಡೋದಿಲ್ಲ ನಂದು ಮನ್ಯಾಗ ಅಡುಗೆ ಮಾಡೋದು ಭಾಳ ಐತಿ ಇವತ್ತೇನು ಮಾಡಿಲ್ಲ ಅಡುಗೆ ಈಗ ಸಾರಿಗೆ ಟೊಮ್ಯಾಟೊ ಕಲಿಯಾಗಿದ್ದು ಇಲ್ಲೇ ಎಲ್ಲರೂ ಹುಂಚಿಕಾಯಿ ಸಿಗ್ತೈತೆ ಅಂತ ನೋಡಕ್ಕೆ ಬಂದು ನಾನು ಈಗ ಒಂದೆರಡು ಹುಂಚಿಕಾಯಿ ಸಿಕ್ಕವು ತೊಗೊಂಡು ಹೊಂಟೇನಿ ನಾನು ಅಡುಗೆ ಮಾಡಬೇಕು ಮತ್ತು ಆಮೇಲೆ ಸಂಜೆಗೆ ಅದು ನಾನು ನಿಂಗೆ ಭೇಟಿಯಾಗಿ ಮಾತಾಡ್ತೀನಿ ಏನತ್ತು ಅಂತಂದ ಮತ್ತು ನಾಳೆ ದೌಡ ಹೋಗುನು ಮತ್ತು ರಿಕ್ಷಾದವ್ರಿಗೆ ನಾ ಹೇಳಿರ್ತಾನು ನೀನು ರೆಡಿಯಾಗಿರು ಮತ್ತು ಅಷ್ಟ ಮಾಡೋನು ಮತ್ತು ಭಾಳ ಲೇಟ್ ಮಾಡೋದು ಬೇಡ ಹಾಂ ನಿಮ್ದೆಲ್ಲ ರೆಡಿಯಾಗೋಣ ಫೋನ್ ಹಚ್ಬಿಡು ನಮ್ದಂತೂ ನಾವು ದೌಡ ರೆಡಿಯಾಗಿರ್ತೀವಿ ಹೋಗಿ ಬರೋಣ ನಾಳೆ ಪ್ಲೀಸ್ ರೀ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಸೊ ವಿಡಿಯೋ ಮತ್ತು ಫುಲ್ ನೋಡಿರಿ ಅಂದರೆ ನಿಮಗೆ ಸ್ಟೋರಿ ಏನನ್ನೋದು ಗೊತ್ತಾಗ್ತೈತಿ ಅರ್ಧ ವಿಡಿಯೋ ನೋಡಿದರೆ ನಿಮ್ಗೆ ಸ್ಟೋರಿ ಏನನ್ನೋದು ಗೊತ್ತಾಗಲ್ಲ ಸೊ ಪೂರ್ತಿ ವಿಡಿಯೋ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಅಂತೂ ಮಾಡಲಾರ್ದೆ ಬಿಡಬೇಡ್ರಿ ಎಲ್ಲರೂ ವಿಡಿಯೋ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಸೊ ಸಬ್ಸ್ಕ್ರೈಬು ಮಾಡಿರಿ